ಎಲ್ಲರಿಗೂ ನಮಸ್ಕಾರ ಗುರುವೆ. ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಟ್ ಗುರು. ಇವತ್ತು ನಾನು ಬಂದಿರೋದು ನಿಮಗೆ ಗೊತ್ತಿರೋದೆ ಡೆವಿಲ್ ಟೀಸರ್ ಅಫಿಷಿಯಲ್ ಆಗಿ ಲಾಂಚ್ ಆಗಿದೆ. ನನಗೆ ಮೇನ್ ಕ್ಯೂರಿಯಾಸಿಟಿ ಇರೋದು ಫಿಲಂ ಡೇಟ್ ಏನಾರು ಅನೌನ್ಸ್ ಮಾಡ್ತಾರ ಅನ್ನೋದು ಮೇನ್ ಕ್ಯೂರಿಯಾಸಿಟಿ ಆಗಿದೆ. ಯಾಕೆ ಅಂತಂದ್ರೆ ಇದರಿಂದ ಡಿ ಬಾಸ್ ಅವರ ವಿಶೇಷ ಏನಂತ ಅಂದ್ರೆ ವರ್ಷಕ್ಕೊಂದು ಫಿಲಂ ಕೊಡ್ತಾರೆ, ಅದರಲ್ಲಿ ಯಾವಾಗ ಬರ್ತೀವಿ ಅಂತ ಹೇಳ್ತಾರೆ. ಅದು ಮೇಯ್ನು ಇಷ್ಟ ಆಗೋದು ನಮಗೆ. ಕನ್ನಡದಲ್ಲಿ ವರ್ಷಕ್ಕೊಂದು ಫಿಲಂ ಕೊಡೋರು ಲಿಸ್ಟ್ ಅಲ್ಲಿ ಇವರು ಸೇರ್ಕೋತಾರೆ. ಮೇನ್ ಅದ್ ಬಿಟ್ಟು ನಾನು ಏಂತಿಗೆ ಲೇಟ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದೆ, ಸೊ ರಿಯಾಕ್ಟ್ ಮಾಡೋದು ಲೇಟ್ ಆಗಿದೆ. ಸೊ ಅದಕ್ಕೆ ಸಾರಿ ಅಂತ ಕೇಳ್ಕೊಂತ ಬನ್ನಿ ಈಗ ಮೇನ್ ಟೀಸರ್ ಕಡೆಗೆ ಹೋಗೋದಾದ್ರೆ, ಯಾರು ಹೊಸದಾಗಿ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್. Devil. He's the devil. Hey, man down. Hey, back noda. Talent. ಡೆವಿಲ್ ಟೀಸರ್ ರಿಯಾಕ್ಟ್ ಮಾಡೋ ಖುಷಿಲಿ ವಿಶ್ ಮಾಡೋದೇ ಮರ್ತೋಗಿದೆ. ವಿಶ್ ಯು ಹ್ಯಾಪಿ ಬರ್ತ್ಡೇ ಚಾಲೆಂಜಿಂಗ್ ಸ್ಟಾರ್. ಮುಂದೆ ಮಾಡೋ ಪ್ರಾಜೆಕ್ಟ್ಸ್ ಎಲ್ಲ ಒಳ್ಳೇದಾಗ್ಲಿ. ಆಮೇಲೆ ಕೆವಿನ್ ಕಡೆಯಿಂದ ಕೂಡ ಕೊನೆಗೂ ಅಫಿಷಿಯಲ್ ಆಗಿ ಲಾಂಚ್ ಆಗಿದೆ. ಅವರೇ ಮಾಡ್ತಿದ್ದಾರೆ ಕೆವಿನ್ ಪ್ರೊಡಕ್ಷನ್ಸ್ ಇಂದ. ಪ್ರೇಮು ಡೈರೆಕ್ಟರ್ ನಿಮಗೆ ಗೊತ್ತಿರೋದೆ. ಅದು ದುಡ್ಡು ವಾಪಸ್ ಕೊಟ್ಟಿದ್ರು, ಅದೆಲ್ಲ ಸಪರೇಟ್ ಆಗಿ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ. ಈಗ ಮೇನ್ ಟೀಸರ್ ವಿಚಾರಕ್ಕೆ ಬರೋದಾದ್ರೆ, ಸೇಮ್ ಟೀಸರ್ ಒನ್ ಹೆಂಗಿತ್ತು ಅದೇ ತರ ಇದೊಂದು ಚೂಟ್ ಡಿಫ್ರೆಂಟ್ ಶೈಲಿಲಿದೆ, ಆದ್ರೆ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಿದ್ರೆ. ಇದು ಆಕ್ಚುಲಿ ಬಿಫೋರೇ ಶೂಟ್ ಮಾಡಿರೋದು ಅನ್ಸುತ್ತೆ. ಯಾಕೆ ಅಂತಂದ್ರೆ ಆಫ್ಟರ್ ಅವರ ಫೇಸ್ ಕಳೆನೆ ಬೇರೆ ತರ ಇದೆ, ಅಂದ್ರೆ ಒಂಚೂರು ಸಣ್ಣ ಆಗಿರೋದ್ರಿಂದ ನೆಕ್ಸ್ಟ್ ಲೆವೆಲ್ಗೆ ಕಾಣಿಸ್ತಿದ್ದಾರೆ. ಇನ್ನ ಡೇಟ್ ಏನು ಅನೌನ್ಸ್ ಆಗಿಲ್ಲ. ಒಟ್ನಲ್ಲಿ ಅಷ್ಟೊಂದೇನು ಕ್ಯೂರಿಯಾಸಿಟಿ ಏನು ಬಿಟ್ಕೊಟ್ಟಿಲ್ಲ. ಒಂದು ಫೈಟ್ ಸೀಕ್ವೆನ್ಸ್ ಮತ್ತೆ ಒಂಥರ ರಾ ಲುಕ್ ಅಲ್ಲೇ ಕಾಣಿಸ್ತವ್ರೆ. ಅದು ಬಿಟ್ಟು ಒಂಥರ ಡೆವಿಲ್ ಶೇಡ್ ಅಲ್ಲೇ ಅವರೇ ಇನ್ನ ಒಂಥರ ಹೆಂಗೆ ನವಗ್ರಹದಲ್ಲಿ ಕ್ಯಾಡ್ಬರೀಸ್ ಅಂತ ಒಂದು ಶೇಡ್ ಬರುತ್ತೆ ನೋಡಿ, ಅದು ಟೋನ್ ವಾಯ್ಸ್ ಆ ಶೇಡ್ ಅಲ್ಲೇ ಇದೆ ಈ ಫಿಲಮು. ಪ್ರಕಾಶ್ ನೆಕ್ಸ್ಟ್ ಈಗ ಎಷ್ಟೊಂದು ವರ್ಷ ಆದ್ಮೇಲೆ ಕಂಬ್ಯಾಕ್ ಮಾಡ್ತಾರೆ ಡೈರೆಕ್ಷನ್ ವಿಚಾರದಲ್ಲಿ. ಸೊ ಯಾವ ರೇಂಜಿಗೆ ಮಾಡ್ಬೋದು ಅವರು ಅಂತ ನಾನಂತೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಮಿಲನ ಪ್ರಕಾಶ್ ಅಂತಾನೆ ಫೇಮಸ್ ಆಗಿರೋದು, ನಿಮಗೆ ಗೊತ್ತಿರೋದು ಮಿಲನ ಯಾವ ರೇಂಜಿಗೆ ಇಟ್ಟಾಯ್ತು ಅಂತ. ಅದಾದ್ಮೇಲೆ ತಾರಕ್ ಮಾಡಿದ್ರು. ತಾರಕ್ ಮಾಡಾದ್ಮೇಲೆ ಕೊನೆಗೂ ಕೂಡ ಬರ್ತಿದ್ದಾರೆ ದಿ ಡೆವಿಲ್ ಮುಖಾಂತರ. ನಾನಂತೂ ಎಕ್ಸೈಟಿಂಗ್ ಕಾಯ್ತಾ ಇದ್ದೀನಿ. ಟೀಸರ್ ಅಲ್ಲಿ ಏನು ಅಷ್ಟೊಂದೇನು ಬಿಟ್ಕೊಟ್ಟಿಲ್ಲ. ನನಗೆ ಗೊತ್ತಿರಂಗೆ ಇನ್ನ ಸ್ವಲ್ಪ ದಿವಸದಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗ್ಬೋದು. ಇನ್ನ ಕ್ರೇಜಿ ಲುಕ್ ಅಲ್ಲಿ ಕಾಣಿಸ್ತಾರೆ ಡಿ ಬಾಸ್ ಅವರು. ಅದು ಬಿಟ್ಟು ಅಜ್ನೀಶ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ನೆಕ್ಸ್ಟ್ ಲೆವೆಲ್ಗೆ ಮಜಾ ಕೊಟ್ಟೆ ಕೊಡುತ್ತೆ. ಈಗ ಅಜ್ನೀಶ್ ಅವರು ಯಾವ ರೇಂಜಿಗೆ ಇದ್ದಾರೆ ಅಂತ ಅಂದ್ರೆ, ಫ್ಯೂಚರ್ ಅನಿರುದ್ಧ ನೀವು ಕನ್ನಡ ಇಂಡಸ್ಟ್ರಿಲಿ ಅಜ್ನೀಶ್ ಅವ್ರ ಮುಖಾಂತರ ನೀವು ನೋಡ್ಬೋದು. ಹೆಂಗೆ ಅಜ್ನೀಶ್ ಈಗ ಅನಿರುದ್ಧ ಅವ್ರು ಎಲ್ಲಾ ಕಡೆ ಮೀನ್ಸ್ತವ್ರೆ, ಹಂಗೆ ನೆಕ್ಸ್ಟ್ ನಮ್ ಕನ್ನಡ ಇಂಡಸ್ಟ್ರಿಯಿಂದ ಅಜ್ನೀಶ್ ಅವರು ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ತಾರೆ ಅಂತ 100% ನನಗಂತೂ ಗ್ಯಾರಂಟಿ ಸಿಗ್ತಿದೆ. ಯಾಕೆ ಅಂತಂದ್ರೆ ರೀಸೆಂಟ್ ಬಂದಿರೋ ಮೂವೀಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಬೇರೆ ಲೆವೆಲ್ ಇರುತ್ತೆ ಅಂತ ಅನ್ಕೊಳ್ಳಿ. ಮ್ಯೂಸಿಕ್ ವಿಚಾರದಲ್ಲಿ ಡೆವಿಲ್ ವಿತ್ ಡಿ ಬಾಸ್ ವಿತ್ ಅಜ್ನೀಶ್ ಅವರು ವಿತ್ ಪ್ರಕಾಶ್ ಅವರು ನೆಕ್ಸ್ಟ್ ಲೆವೆಲ್ಗೆ ಚೆಚ್ಚು ಬಿಸಾಕ್ತಾರೆ ಅಂತ ಅನ್ಕೊಂಡಿದ್ದೀನಿ ನನಗೆ ಗೊತ್ತಿರೋ ಪ್ರಕಾರ. ಟೀಸರ್ ಅಂತೂ ನೆಕ್ಸ್ಟ್ ಲೆವೆಲ್ಗಿದೆ. ಟೀಸರ್ ನೋಡಿ ಸುಮಾರು ಜನ ಬಂದಿರೋ ರೀಸೆಂಟ್ ಟೀಸರ್ ಕಂಪೇರ್ ಮಾಡ್ಬೋದು, ಆದ್ರೆ ಮುಂಚಿಗೆ ಶೂಟ್ ಆಗಿದೆ ಅಂತ ನಾನಂತೂ ಹೇಳಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂತಂದ್ರೆ ಮುಂಚಿಗೆ ಶೂಟ್ ಮಾಡಿದ್ದಾರೆ. ಸೊ ಯಾವ್ದನ್ನು ಕಂಪೇರ್ ಮಾಡೋ ನೆಸೆಸಿಟಿ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಟೀಸರ್ ನೋಡಿ ಏನನ್ಸು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್.